ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಾ, ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ರೀ. ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್. ಬರ್ರಿ ಇವತ್ತಿನ ವ್ಲಾಗನ್ನ ಶುರು ಮಾಡೋಣ. ಸೊ ನೋಡಿರಿ ಫ್ರೆಂಡ್ಸ್, ಫೈನಲ್ ಆಗಿ ನಾವು ಅಪ್ಪಂದು ಕಣ್ಣಿನ ಆಪ್ರೇಷನ್ ಮುಗೀತ್ರಿ. ಸೊ ಇವತ್ತು ಮಾಡಿದಾರ್ರಿ ಅವರು. ಅಂದ್ರೆ ಅದು ನಿನ್ನೆನ ಮಾಡೋದಿತ್ತು. ಮತ್ತು ಅವರು ಪೇಷಂಟ್ ಭಾಳ ಇರೋ ಸಂಬಂಧ ಮತ್ತು ಉಳ್ಕಿದ ಊರಿನ ಇನ್ನೂ 20 ಜನ ಇದ್ರಿ. ಮತ್ತು ಅವ್ರು ಮಾಡಿ ಮತ್ತು ಇವ್ರು ಮಾಡಮಟ ಅಂದ್ರೆ ಅವ್ರು ಬೆಳಗ್ಗೆನ ಆಕೈತೆ ಅಂತಂದು ಹೇಳಿದ್ರು. ಸೊ ಬೆಳಗ್ಗೆ ಅಂದ್ರೂ 9:30 10 ಗಂಟೆ ಹಿಂಗೆ ಕರ್ಕೊಂಡು ಹೋಗಿ 11 ಗಂಟೆ ಮಟ್ಟ ಅಂದ್ರೆ ಆಪ್ರೇಷನ್ ಸಕ್ಸಸ್ ಆಯ್ತು ರೀ. ನಾವಪ್ಪ ಎಷ್ಟು ಹೆದರ್ಕೊಂತ ಆಪ್ರೇಷನ್ ಮಾಡಿಸ್ಕೊಳಕ್ಕೆ ಹೋಗಿದ್ರೆ, ಅದು ಕಣ್ಣಿನ ಆಪ್ರೇಷನ್. ಸೊ ಅಂತೂ ಇಂಥ ಗೆದ್ದೆ ಬಿಟ್ರೆ ಅದನ್ನು ಸ್ವಲ್ಪ ಏನೋ ಗೊತ್ತಿಲ್ಲ ರೀ. ಅವ್ರಿಗೆ ಭಾಳ ಹೆದರ್ತಾರೆ. ಎದ್ದಕ್ಕಾತು ಬರೀ ತರುವಂತಕ್ಕೂ ಹೆದರೋದ ಅದೇ ಥರ ಮಾಡ್ತಾರೆ. ಸೊ ಒಟ್ಟು ಧೈರ್ಯ ತೊಗೊಳಂಗಿಲ್ಲ ರೀ. ಅದ್ರ ಸಂಬಂಧ ನಾನು ಕೆಲಸದಿಂದ ಹೋಗಿ ಬಂದು ಈಗ ಅದೇ ಫೋನ್ ಹಚ್ಚಿದ್ದಾರೆ. ಮತ್ತು ಇಲ್ಲ ಆಗೈತಿ ಆಪ್ರೇಷನ್ ಅಂತಂದು ಹೇಳಿದ್ರು ರೀ. ಅಮ್ಮ ಅಂತರ ಅಲ್ಲೇ ಅದಾರ್ರಿ. ಅವರು ಏನೋ ಒಂದು ಸ್ವಲ್ಪ ಹೇಳ್ಕೊಂಡು ಅವ್ರು ಹೆದರೋ ಸಂಬಂಧ ಈಗ ಬಂದು ಅದ ಒಂದು ಸ್ವಲ್ಪ ಅಡುಗೆ ಮಾಡ್ಬೇಕಂತಂದು ನೋಡ್ರಿ. ಈಗ ಅಡುಗೆ ಮಾಡಾಕತ್ತೀನಿ. ತತ್ತಿ ತರ್ಸೀನಿ. ಆಮೇಲೆ ಚಪಾತಿ ಮಾಡ್ಬೇಕ್ರಿ. ನೋಡ್ರಿ ವಟಾಣಿ ಬೇಯಿಸಕಂತಂದು ಇಟ್ಟೇನಿ. ಈ ಕಡೆ ಆಲೂಗಡ್ಡೆ ಬೇಯಿಸಿಟ್ಟೇನಿ ನೋಡ್ರಿ. ಸೊ ಬ್ಯಾಕ್ ಸೈಡ್ ತೋರಿಸ್ತೀನಿ ನೋಡ್ರಿ. ಆಲೂಗಡ್ಡೆ ಕುದಿಸಿ ಇಟ್ಟೇನೀಗ. ಸ್ವಲ್ಪ ಅಡುಗೆ ಮಾಡ್ಕೊಂಡು ಒಯ್ಬೇಕಂತಂದ್ರೆ ಊಟಕ್ಕೆ. ಆಮೇಲೆ ಈ ಕಡೆ ಉಳ್ಳಾಗಡ್ಡಿ ಟಮಾಟಿ ಕಟ್ ಮಾಡಿ ಇಟ್ಟೇನಿ. ಈ ಕಡೆ ಒಲೆ ಹಚ್ಚಿ ಒಂದು ಕಡೆ ಇಟ್ಟೇನಿ. ಈ ಕಡೆ ವಟಾಣಿ ಕುದಿಯಾಕತ್ತವ್ರಿ. ಸೊ ಆಮೇಲೆ ಆಲೂಗಡ್ಡೆ ಹಾಕಿ ಕುರ್ಮಾ ಮಾಡ್ದಂಗೆ ಮಾಡಾಕತ್ತೇನೆ ರೀ. ಸೊ ಆಮೇಲೆ ಇದಂತ್ರ ಹಿಟ್ಟು ಭಾಳ ತಾತ್ರಿ ನಾನು ಕಲಿಸಿಟ್ಟೆ ನೋಡ್ರಿ. ನೆಂದೈತಿ. ಈಗ ಅದೊಂದು 2 ಪಲ್ಯ ಮಾಡ್ಕೊಂಡ ನಾನು ಆಮೇಲೆ ಇದು ಮಾಡ್ತೀನಿ ರೀ. ನೋಡ್ರಿ ಇಲ್ಲಿ ಮಸಾಲೆನೂ ರೆಡಿ ಆಗೈತಿ. ಇದು ಕಸೂರಿ ಮೆಂತಿ ರೀ. ಮತ್ತು ಏನೋ ಸೊಪ್ಪು ಹಾಕಿ ಅಂತಂದು ಇದು ಕೇಳಕ್ಕೆ ಹೋಗ್ಬೇಡ್ರಿ. ಇದು ಪಲಾವ್ ಎಲೆ ರೀ ಬಡದು. ಈ ಕಡೆ ರೇಷನ್ ಅಕ್ಕಿ ಅನ್ನ ಮಾಡೇನಿ ರೀ ಇವತ್ತು. ನೋಡ್ರಿ ಎಷ್ಟು ಮಸ್ತ್ ಆಗೈತಿ ರೇಷನ್ ಅಕ್ಕಿ ಅನ್ನ. ಇಷ್ಟು ದಿನ ನುಚ್ಚಕ್ಕಿ ತಿಂತಿದ್ವಿ ರೀ. ನುಚ್ಚಕ್ಕಿ ಖಾಲಿ ಆಗ್ಯಾವ್ರಿ. ನಿನ್ನೆ ಅಮ್ಮ ತಂದಾರ್ರಿ ಅಕ್ಕಿ. ಆಮೇಲೆ ಇವ್ರು ಮೊನ್ನೆ ಹೋಗಿದ್ರಲ್ರಿ, ಅಕ್ಕ ಒಂದು ಸ್ವಲ್ಪ ಕೊಟ್ಟು ಕಳ್ಸ್ಯಾಳ್ರಿ. ಈಗ ನಾನು ಫಸ್ಟ್ ಒಂದು ಸ್ವಲ್ಪ ಇದು ತತ್ತಿ ಎಗ್ ಬುರ್ಜಿ ಮಾಡಾಕತ್ತೇನೆ ರೀ. ತತ್ತಿದು ಸೊ ತತ್ತಿ ಎಗ್ ಬುರ್ಜಿಗೆ ಒಂದು 2 ತತ್ತಿ ಹಾಕಿ ನಾವು ಅಪ್ಪಾಗ ಒಂದು ಸ್ವಲ್ಪ ಎಗ್ ಬುರ್ಜಿ ಮಾಡ್ಕೊತೇನೆ ರೀ. ಇದು ಉಳ್ಕಿದ್ದಂದ್ರೆ ನಮಗೆ ಪಲ್ಯ ಹಾಕೈತ್ರಿ ಕುರ್ಮಾ ಮಾಡಿದ್ರೆ. ಸೊ ಆಲೂ ಮಟ್ರ್ ಕುರ್ಮಾ ಅಂತೀವಲ್ರಿ. ಸೊ ಆ ಥರ ಮಾಡಾಕತ್ತೀನಿ ಮಸಾಲೆ ಹಾಕಿ. ನೋಡ್ರಿ ಕಾದೈತಿ. ಎಣ್ಣೆ ಅಂತ ಕಾದೈತಿ. ಈಗ ನಾನು ಎಗ್ ಬುರ್ಜಿ ಟೈಮ್ ಭಾಳ ಆಗೈತೆ ರೀ. ಈಗ ಒಂದು ಸ್ವಲ್ಪ ನಾನು ಜಲ್ದಿ ಮಾಡ್ಕೊಂಡು ಹೋಗ್ಬೇಕು ರೀ. ಅಲ್ಲಿನೂ ಕೊಡ್ತಾರೆ ರೀ. ಬಟ್ ಏನೋ ಗೊತ್ತಿಲ್ಲ, ಅಲ್ಲಿದು ಒಂದು ಸ್ವಲ್ಪ ದವಾಖಾನೆ ವಾಸನೆ ಆದಿರ ಅಂತಂದು ಒಟ್ಟು ಊಟನೂ ಹೋದ್ರಲ್ಲೇ. ಅದ್ರ ಸಂಬಂಧ ಒಂದು ಸ್ವಲ್ಪ ನಮ್ಮಮ್ಮ ಬೇಡ ಅಂದ್ರೆ ರೀ, ಬ್ಯಾಡ ಬಿಡುವ ಇಲ್ಲೇ ತಿಂತೇನೆ ಅಂತಂದು ಮತ್ತು ನಾನು ಇಲ್ಲಿ ಒಂದು ಸ್ವಲ್ಪ ಮಾಡ್ಕೊಂಡು ಬರ್ತೀನಿ ಅಂತಂದು ಈಗ ಮಾಡ್ಕೊಂಡು ಹೊಂಟೇನಿ ರೀ. ನನಗೂ ಏನು ರೀ ಬರೀ ಕೆಲಸದ ಮನೆಗೆ ಮಾಡ್ಕೊಂಡು ಬಂದು ಇದು ಮನ್ಯಾಗಿನ ಮಾಡ್ಕೊಂಡು ಹೋಗ್ಬೇಕಂದ್ರೆ ಲೇಟ್ ಆಗ್ತೈತೆ ರೀ. ಎಷ್ಟೊತ್ತಾಕೈತೆ ಏನೋ ಗೊತ್ತಿಲ್ಲ. ಇದನ್ನು ಬರಾಕತ್ತಿಲ್ಲ ಉಪ್ಪಿಟ್ಟು ಇದಕ್ಕೆ ನೋಡ್ರಿ. ಅರ್ಶಿನ ಪುಡಿ ಹಾಕೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾಕತ್ತೇನೆ ರೀ. ಒಂದು ಅರ್ಧ ಚಮಚಷ್ಟು ಕಮ್ಮಿನ ರೀ. ಅರ್ಧ ಚಮಚ ಕಮ್ಮಿನ. ಇದನ್ನೊಂದು ಸ್ವಲ್ಪ ಮಾಡಿಕೊಂಡು ಆಮೇಲೆ ಅದು ವಟಾಣಿ ಕುದಿದ್ವಂದ್ರೆ ಮತ್ತು ಪಲ್ಯನೂ ಅದು ರೆಡಿ ಮಾಡಿಕೊಂಡು ಚಪಾತಿ ಮಾಡ್ಕೊಂಡು ಬರ್ತೀನಿ ರೀ. ಯಾಕಂದರೆ ಎಲ್ಲ ಅಡುಗೆ ಆಗೈತೆ ರೀ. ಈಗ ಚಪಾತಿ, ಆಲೂಗಡ್ಡೆ ವಟಾಣಿದ ಪಲ್ಯ, ಆಮೇಲೆ ಎಗ್ ಬುರ್ಜಿ ಇನ್ನೊಂದು 3 ಅದಾವ್ರಿ ಮಾಡ್ಕೊಬೋದು. ಸೊ ಇದು ಎಣ್ಣೆಕ ಇವತ್ತಿನಾಗ ಫ್ರೈ ಆಗಲಿ ರೀ. ಖಾರ ಪುಡಿ ಹಾಕಿದ್ದೀನಿ ನೋಡ್ರಿ. ಖಾರ ಪುಡಿ ಹಾಕಿದ ಮೇಲೆ ನಾನು ಏನು ಮಾಡ್ತೇನೆ ಅಂದ್ರೆ ಒಂದು ಸ್ವಲ್ಪ ಲೋ ಫ್ಲೇಮ್ದಾಗ ಗ್ಯಾಸ್ ಇಟ್ಟು ತತ್ತಿನ ಹೊಡ್ಕೊಂಡು ಹಾಕ್ಕೊತೇನೆ ರೀ.
ನೋಡಿರಿ ತತ್ತಿ ಹಾಕ್ಕೊಂಡೆ ರೀ, ನಾನು 3 ತತ್ತಿ ಹಾಕ್ಕೊಂಡೆ. ಸೊ ಹೆಚ್ಚು ಕಮ್ಮಿ ಅಂದ್ರೂ ಒಂದು ಸ್ವಲ್ಪ ಇರಲಿ ಅಂತಂದೆ 3 ಹಾಕ್ಕೊಂಡೇನಿ ರೀ. ಈಗ ಇದನ್ನು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊತೀನಿ. ಇದು ಈ ಥರ ಮಿಕ್ಸ್ ಮಾಡ್ಕೋಬೇಕು ನಾವು, ಯಾಕಂದ್ರೆ ಮಿಕ್ಸ್ ಮಾಡ್ಕೊಂಡು ಲೋ ಫ್ಲೇಮ್ದಾಗ ಇಡ್ಬೇಕ್ರಿ. ಇದು ಒಂಚೂರು ನೀರು ಹಾಕ್ಬಾರ್ದ್ರಿ. ನೀರು ಹಾಕ್ಲಾರ್ದಂಗೆ ಎಣ್ಣೆಗ ಎಗ್ ಬುರ್ಜಿ ಮಾಡ್ಕೋಬೇಕ್ರಿ. ಇದು ಒಬ್ಬೊಬ್ಬರು ಒಂದು ಸ್ವಲ್ಪ ಜಾಸ್ತಿ ತಿರ್ಗಾಡಂಗಿಲ್ಲ ರೀ. ಇದು ನಮ್ಗೆ ಏನೋ ಗೊತ್ತಿಲ್ಲರಿಪ್ಪ, ಅದೇ ಜಾಸ್ತಿ ಮಿಕ್ಸ್ ಮಾಡ್ಕೋಬೇಕ್ರಿ. ಈ ಥರ ಮಿಕ್ಸ್ ಆದ್ರೆ ನಮ್ಗೆ ಚಲೋ ಅನ್ನೋದು ಆಗದ್ರಿ ಅದು ಎಗ್ ಬುರ್ಜಿ. ಇಲ್ಲಂದ್ರೆ ತತ್ತಿ ತತ್ತಿ ವಾಸನೆ ಇರ್ತೈತ್ರಿ. ಅದು ಒಂದು ಸ್ವಲ್ಪ ದಪ್ಪ ದಪ್ಪ ನಾವು ತಿರ್ಗಾಡ್ಬಿಟ್ರೆ. ಇದೇನು ಗ್ಯಾಸ್ ಮುಗಿತೈತೆ ಏನು ವಟಾಣಿ ಕುದಿತಾವ ಗೊತ್ತಿಲ್ಲ ರೀ. ಎಷ್ಟೊತ್ತಾತ್ರಿ ನಾನು ಇಟ್ಟು ಗ್ಯಾಸ್ ನಿನ್ನೆ ಖಾಲಿ ಆಗಿ ಮತ್ತೊಂದು ಹಚ್ಚಿರಿ. ಗ್ಯಾಸ್ ಎಕ್ಸ್ಟ್ರಾ ಇದ್ದಿದ್ದು ಇದು ನೋಡಿದ್ರೆ ಕುದಿಯಾಕೋಲ್ರಿ ಇನ್ನೂ ಹೊರಗೆ. ಏನು ಗ್ಯಾಸ್ ಖಾಲಿ ಆಗೇ ಬಿಡ್ತೈತೆ ಏನು ಅದು ಕುದಿಯೋ ಮಟ ಅಂದ್ರೆ. ಸೊ ನೋಡಿರಿ ಎಲ್ಲ ಈ ಥರ ಗಟ್ಟಿಯಾಗಿ ಎಣ್ಣೆ ಬಿಟ್ಕೊತೈತ್ರಿ. ಅದು ಲೋ ಫ್ಲೇಮ್ದಾಗ ನಾವು ಗ್ಯಾಸ್ ಇಟ್ರಿ. ಇದು ನೋಡ್ರಿ ಈ ಕಡೆ ಇಟ್ಟೆ ನಾನು. ಇದು ನೋಡ್ರಿ ಪಲ್ಯ ಆ ಥರ ಎಣ್ಣೆ ಬಿಟ್ಟಿರ್ತದೆ ನೋಡ್ರಿ. ಈ ಥರ ಎಣ್ಣೆಗೆ ತತ್ತಿ ಇದು ಹಾಕೈತ್ರಿ, ಒಂಥರ ಬೇಯ್ತೈತ್ರಿ. ಬೇಯ್ಬೇಕಂದ್ರೆ ಒಂದು ಸ್ವಲ್ಪ ವಾಸನೆ ಹೋಗ್ಬೇಕಲ್ರಿ, ಅದ್ರ ಸಂಬಂಧ. ನೋಡ್ರಿ ಎಷ್ಟು ಮಸ್ತ್ ಆತ ಎಗ್ ಬುರ್ಜಿ. ಚಪಾತಿಯಾಗಂತೂ ಸೂಪರ್ ಕಾಂಬಿನೇಷನ್ ರೀ. ಆರಾಮಿಲ್ದವ್ರಿಗಂತೂ ಕೊಡಕ್ಕೆ ಇನ್ನೂ ಚಲೋ ರೀ ಇದು ಎಗ್ ಬುರ್ಜಿ. ಇನ್ನೊಂದು ಸ್ವಲ್ಪ ಇದಾಗಲಿ ರೀ. ನಾನು ಅಲ್ಲಿ ತನಕ ಅಂದ್ರೆ ನೋಡ್ರಿ ಈ ಕಡೆ ಒಂದು ಕಡಾಯಿ ಇಟ್ಟೇನಿ. ಕಡಾಯಿ ಒಳಗೆ ಒಂದು 2 ಎಲೆ ಹಾಕಾಗತ್ತೇನೆ ರೀ. ಸೊ ಪಲಾವ್ ಎಲೆ ಹಾಕಿ ಈಗ ಮಸಾಲೆ ಸುರು ಬಿಡ್ತೇನೆ ರೀ. ನೋಡ್ರಿ ಮಸಾಲೆ ಅಂತ ಹಾಕಿದೆ. ಈಗ ಉಳ್ಕಿದ್ದು ನೀರು ಹಾಕಿ ಒಂದು ಚೂರಕ್ಕೆ ಹಾಕ್ತೇನೆ ರೀ. ಅದ್ರಾಗ ಹಸಿಮೆಣ್ಸಿನ್ಕಾಯಿ ಹಾಕಿದ್ದಾರೆ. ಒಂಚೂರು ಖಾರ ಪುಡಿನ ಹಾಕ್ತೇನೆ ರೀ ಅದಕ್ಕೆ. ಇದು ಮಸಾಲಿದು ಏನು ತೋರಿಸಿಲ್ರಿ ನಾನು. ನೋಡ್ರಿ ಫ್ರೆಂಡ್ಸ ಎಷ್ಟು ಮಸ್ತ್ ಆತ. ಸೊ ಎಷ್ಟು ಮಸ್ತ್ ಕಾಣಕತ್ತೈತಲ್ರಿ, ಎಲ್ಲೋ ಕಲರ್. ಈಗ ಇದನ್ನು ಸ್ವಲ್ಪ ತಿರ್ಗಾಡನ್ರಿ. ಈ ಥರ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಈಗ ಸ್ವಲ್ಪ ಕುದಿಯೋ ಮುಂದೆ ನಾವು ಆಲೂಗಡ್ಡೆ ಆಮೇಲೆ ವಟಾಣಿನ ಹಾಕ್ಕೊಳ್ಳೋಣ. ನೋಡ್ರಿ ಈಗ ನಾನು ಆಲೂಗಡ್ಡೆ ಹಾಕೇನಿ ರೀ. ಇನ್ನೊಂದು ಸ್ವಲ್ಪ ಈಗ ವಟಾಣಿ ಹಾಕ್ಕೊತೀನಿ ರೀ. ಸೊ ನೋಡ್ರಿ ವಟಾಣಿನೂ ಹಾಕ್ಕೊಂಡೆ. ನೋಡ್ರಿ ಎಷ್ಟು ಮಸ್ತ್ ಕಾಣಕತ್ತೈತೆ. ಕಸೂರಿ ಮೆಂತಿ ಹಾಕಿ ಮಾಡಿದ್ರೆ ಇನ್ನೂ ಮಸ್ತ್ ಆಕೈತ್ರಿ ಪಲ್ಯ. ನೋಡ್ರಿ ಫ್ರೆಂಡ್ಸ ಈಗ ಚಪಾತಿ ಮಾಡಾಕತ್ತೀನಿ. ಈಗ ಪಲ್ಯ ಅಂತ್ರಿ ಎಲ್ಲ ಆತ್ರಿ. ಪಲ್ಯ ಅನ್ನ ಎಲ್ಲ ರೆಡಿ ಆತ್ರಿ. ಈಗ ಚಪಾತಿ ಒಂದೇ ಬಾಕಿ ಉಳಿದಿರೋದು. ಆರ್ಸಿ ಬುಕ್ ಬಂದೈತೆ. ಆರ್ಸಿ ಬುಕ್ ಎಲ್ಲಿ ಇನ್ನೂ ತಂದು ಗೊತ್ತಿಲ್ಲ. ಅದು ಪೋಸ್ಟ್ ಬರ್ತೈತೆ. ಪೋಸ್ಟಿಗೆ ಬರ್ಬೇಕು. ಏನೋ ಗೊತ್ತಿಲ್ಲ. ಇದನ್ನು ಡಿಲೀಟ್ ಮಾಡೋದು ಬೇಡ. ಒಂದು ಲಕ್ಷ ಮಟ ಇನ್ನೊಂದು ಆಗಿಬಿಡ್ತಂದ್ರೆ ಸ್ವಲ್ಪ ಜಲ್ದಿ ಮುಗಿತೈತ್ರಿ ಅಡುಗೆ. ಆರ್ಸಿಕಲ್ ನಂಬರ್ ಇದೆಯಾ? ನೋಡ್ರಿ ಈ ಥರ ಜಲ್ದಿ ಆತಂದ್ರೆ ಈ ಕಡೆ ಬೇಯಿಸೋದು ಜಲ್ದಿ ಮುಗಿತೈತ್ರಿ, ಆಮೇಲೆ ಲಟ್ಸೋದು ಜಲ್ದಿ ಮುಗಿತೈತ್ರಿ. ಗಾಡಿ ನಂಬರು 3621. ಆರ್ಸಿ ನಂಬರ್
ಸ್ವಲ್ಪ ಕಲಿಸಿಟ್ಟಿದ್ಕ ಏನೋ ಹಿಟ್ಟ ಚಲೋ ಇಲ್ರಿಪ್ಪ. ಇದು ಮೊನ್ನೆ 1 ಕಿಲೋ ಪ್ಯಾಕೆಟ್ ತರ್ಸೇನ್ರಿ, ಒಟ್ಟ ಚಲೋ ಇಲ್ಲ. ಏನು ತಂದಾರ ಏನು ಒಟ್ಟ ಉಬ್ಬೋಲು ಚಪಾತಿ. ನಾ ಈಗ ತೊಳಗ ಮಾಡಾಕತ್ತೇನೆ ರೀ, ಯಾಕಂದ್ರೆ ಅಲ್ಲಿ ನಾವು ಪತ್ತಿ ಒಡ್ನಾಕ ಒಂದು ಸ್ವಲ್ಪ ಇದಾಗಬೇಕಲ್ರಿ. ತೊಳಗಂದ್ರೂ ಜಾಸ್ತಿ ದಪ್ಪನೂ ಇಲ್ಲ ಏನಿಲ್ಲ ರೀ, ಮೀಡಿಯಮ್ ಇದ್ರಾಗ. ನೋಡ್ರಿ ಈಗ ಒಂದು 2 ಸುತ್ತು ಹಾಕಿದ್ರೆ ಚಪಾತಿ ಎಲ್ಲ ಮುಗಿತೈತ್ರಿ. ನೋಡಿರಿ ಚಪಾತಿ ಮಾಡಿ ಈ ಕಡೆ ಇಡಾಕತ್ತೇನೆ ನಾನು. ಇನ್ನೊಂದು ಸ್ವಲ್ಪ ಈ ಕಡೆ ಹಿಟ್ಟೈತ್ರಿ, ಈ ಕಡೆ ಪೇಡ ಅದಾವ್ರಿ, ಇನ್ನು ಭಾಳ ಐತ್ರಿ. ಎಷ್ಟೊತ್ತಾಗ ಮುಗಿತೈತೆ ಗೊತ್ತಿಲ್ಲ. ಅದಕ್ಕೆ ಕಾಣಾಕತ್ತಿಲ್ಲ ಅನ್ಸಾಗತ್ತೈತ್ರಿ ನಂಗೆ ಈ ವಿಡಿಯೋದಾಗ. ನಮ್ಮ ರೆಸಿಪಿ ಇಷ್ಟ ಆಯ್ತು, ಲೈಕ್ ಶೇರ್ ಕಮೆಂಟ್. ಫ್ರೆಂಡ್ಸ್, ನನಗೆಲ್ಲ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡ್ಲಾರ್ದಂಗೆ ನೋಡಿರಿ. ಯಾಕಂದ್ರೆ ನೀವೆಲ್ಲ ನಂಗೆ ಸಪೋರ್ಟ್ ಮಾಡಿದ್ರೆ ನಾನು ಏನಾರು ಒಂಚೂರು ಮುಂದೆ ಬರೋಕ್ಕಾಗದ್ರಿ.